ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರಥತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂಧದ 8ನೇ ಅಧ್ಯಾಯದ ಶ್ರವಣ ಈಗ ನಡೆದಿದೆ. ಅದರಲ್ಲಿ ಈಗಾಗಲೇ 36 ಶ್ಲೋಕಗಳನ್ನು ನಾವು ನೋಡಿ ಮುಗಿಸಿದ್ದೀವಿ. 37ನೇ ಶ್ಲೋಕದಿಂದ ಆರಂಭಿಸಿ ಇವತ್ತಿನ ಈ ಶ್ರವಣ ಪ್ರಾರಂಭ ಕಾಣಬೇಕಾಗಿದೆ. ಭಾರಾವತರಣಾಯಾಂತೆ ಭುವೋ ನಾವೈವೋ ದಧೌ ಸೀದಂತ್ಯ ಭೂರಿಭಾರೇಣ ಜಾತೋ ಹ್ಯಾತ್ಮಭುವಾರ್ಥಿತಃ ಅಂತಿದು ಆ 37ನೇಯ ಶ್ಲೋಕ. ಭಗವಂತ ಈ ಜಗತ್ತಿನಲ್ಲಿ ಯಾಕೆ ಅವತರಿಸಿದ ಅನ್ನೋದನ್ನು ಕುಂತಿ ಹೇಳ್ತಾ ಇದ್ದಾಳೆ. ಭಾರಾವತರಣಾಯಾಂತೆ ಭೂಮಿಯ ಭಾರವನ್ನು ಪರಿಹರಿಸುವುದಕ್ಕಾಗಿ. ಭುವೋ ನಾವೈವೋ ದಧೌ ಒಂದು ದೊಡ್ಡ ಸಮುದ್ರದಲ್ಲಿ, ಪ್ರಕ್ಷುಬ್ಧವಾದ ಸಮುದ್ರದಲ್ಲಿ ಒಂದು ಸರೋವರ, ಒಂದು ಹಡಗು ಸಂಚಾರ ಮಾಡ್ತಾ ಇದ್ದಾಗ ಆ ಹಡಗಿನ ಭಾರ ಹೆಚ್ಚಾದರೆ, ಹಡಗು ಮುಳುಗುವ ಸ್ಥಿತಿಗೆ ಬಂದಾಗ ಆ ಹಡಗಿನಲ್ಲಿರುವಂತಹ ಭಾರವನ್ನು ಕಡಿಮೆ ಮಾಡಿದಾಗ ಮಾತ್ರ ಆ ಹಡಗು ಸುರಕ್ಷಿತವಾಗಿ ಇರಬಲ್ಲದು. ಹಾಗೆ ಈ ಸಂಸಾರ ಅಂತನ್ನುವುದೊಂದು ದೊಡ್ಡ ಸಮುದ್ರ. ಅದರಲ್ಲಿ ಈ ಭೂಮಿ ಅನ್ನುವುದು ಹಡಗಿನಂತೆ ಸಂಚರಿಸ್ತಾ ಇದೆ. ಆ ಹಡಗು ಹೇಗೆ ಅನೇಕ ಜನರನ್ನು ಮತ್ತು ಸಾಮಗ್ರಿಗಳನ್ನು ತುಂಬಿಕೊಂಡು ಸಂಚಾರ ಮಾಡ್ತಿರ್ತದೋ ಹಾಗೆ ಭೂಮಿ ಎಂಬ ಹಡಗಿನಲ್ಲಿ ಎಲ್ಲ ಜೀವರು, ಸಾತ್ವಿಕರು, ರಾಜಸರು, ತಾಮಸರು ಮೊದಲಾದಂಥ ಎಲ್ಲ ಜೀವರು ಕೂಡ ಪ್ರಯಾಣಿಸ್ತಾ ಇದ್ದಾರೆ. ಅವರ ಭಾರ ಹೆಚ್ಚಾಗಿದೆ. ಆ ಭಾರ ಹೆಚ್ಚಾದಾಗ ಸೀದಂತ್ಯಾಹ ಭೂರಿ ಭಾರೇಣ, ಎಲ್ಲಿಯಾದರೂ ಒಂದು ಕಡೆ ಭೂತಿ ಭಾರೇಣ ಅಂತಿದ್ರೆ ಅದನ್ನು ತಿದ್ಕೊಳ್ಬೇಕು. ಭೂರಿ ಭಾರೇಣ, ಆ ಹಡಗಿನ ಭಾರ ಬಹಳ ಆದಾಗ ಆ ಭಾರವನ್ನು ಪರಿಹರಿಸುವುದಕ್ಕಾಗಿ ಆತ್ಮಭುವಾರ್ಚಿತಃ ಚತುರ್ಮುಖ ಬ್ರಹ್ಮ ಆ ಭಗವಂತನನ್ನು ಪ್ರಾರ್ಥಿಸಿದ. ಭೂಮಿಯ ಭಾರ ಇಳುಹು ಬಾ ಭಗವಂತನೇ ಅಂತ. ಹಾಗೆ ಭಗವಂತ ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಈ ಜಗತ್ತಿನಲ್ಲಿ ಅವತರಿಸಿದ. ಇಲ್ಲಿ ನಾವೀಗಾಗಲೇ ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಭೂಮಿಗೆ ಭಾರ ಆಗುವುದು ಅನ್ನುವುದೇನಿದೆ, ಕೇವಲ ದುರ್ಜನರು ಮಾತ್ರ ಭೂಮಿಗೆ ಭಾರ ಆಗುವುದು ಅಂತಲ್ಲ, ಸಜ್ಜನರು ಕೂಡ ಭೂಮಿಗೆ ಭಾರ ಆಗ್ತಾರೆ. ಭಗವಂತ ತನ್ನವರಾದ ಮತ್ತು ತನ್ನವರಲ್ಲದ ಎಲ್ಲರ ಭಾರವನ್ನು ಕೂಡ ಈ ಜಗತ್ತಿನಲ್ಲಿ ಗಮನಿಸಿ ಅದನ್ನು ಇಳಿಹಿದ್ದಾನೆ ಅನ್ನುವುದನ್ನು ನಾವು ಗಮನಿಸಬೇಕು. ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ ಮಾಯಯಾ ಜನೈ ಕೃತಂ ವ್ಯಾಪಾದನಂ ಯೇನ ತಸ್ಮೈ ವಿಶ್ವಾತ್ಮನೇ ನಮಃ. 18 ದಿನಗಳಲ್ಲಿ 18 ಅಕ್ಷೌಹಿಣಿ ಸೈನ್ಯಗಳ ಭಾರವನ್ನು ಅವನು ಇಳಿಹಿದ. ವಿಶ್ವಾತ್ಮನಾದ ಭಗವಂತ ಅವನೇ ಮಾಡಿದ್ದೆಲ್ಲವನ್ನು. ಭೀಷ್ಮ, ದ್ರೋಣ, ಕರ್ಣ, ಭೀಮ, ಅರ್ಜುನ ಮೊದಲಾದವರು ಕೇವಲ ಅದಕ್ಕೆ ನಿಮಿತ್ತ ಮಾತ್ರರು. ಹೀಗೆ ಭೂಮಿಯ ಭಾರವನ್ನು ಪರಿಹರಿಸಿದ. ಮತ್ತೆ ಕೇವಲ ಕೌರವರನ್ನು ಮಾತ್ರ ಅಲ್ಲ, ಪಾಂಡವರ ಪಕ್ಷದಲ್ಲಿಯೂ ಕೂಡ ಭೂಮಿಗೆ ಭಾರರಾದವರು ಇದ್ದೇ ಇದ್ದರು. ಅವರ ಭಾರವನ್ನು ಕೂಡ ಇಳಿದಿದೆ. ಈ ಭೂಮಿಗೆ ಯಾರು ಭಾರರು ಅಂತ ಪ್ರಶ್ನೆ ಬಂದಾಗ ದುರ್ಜನರು ಮಾತ್ರ ಭಾರ ಅಲ್ಲ, ಸಜ್ಜನರು ಕೂಡ ಒಂದು ಕಾಲದ ನಂತರ ಬದುಕುವುದಾದರೆ ಭೂಮಿಗೆ ಭಾರ ಅಂತಲೇ ಅಂತ ಅನ್ಸ್ಕೋತಾರೆ. ಒಂದು ಪ್ರತಿಯೊಬ್ಬರಿಗೂ ನಿರ್ದಿಷ್ಟವಾದ ಒಂದು ಜೀವನದ ಅವಧಿ ಏನಿದೆ, ಅದನ್ನು ನಂತರ ಬದುಕುವುದಾದರೆ ಸಜ್ಜನರೂ ಭೂಮಿಗೆ ಭಾರವೇ, ದುರ್ಜನರೂ ಭೂಮಿಗೆ ಭಾರರಾದವರೇ. ಆದ್ದರಿಂದ ಕೌರವರ ಭಾರವನ್ನು ಇಳಿಹಿದ, ಪಾಂಡವರ ಭಾರವನ್ನು ಇಳಿಹಿದ. ಕೊನೆಗೆ ಆತನ ಅವತಾರ ಪೂರ್ಣವಾಗಿ ಸಮಾಪ್ತವಾಗುವುದು ಮತ್ತು ತನ್ನ ಸಂಪೂರ್ಣವಾದ ಉದ್ದೇಶವನ್ನು ಅದು ದಾಟುವುದು ಯಾವಾಗ ಅಂದರೆ, ತನ್ನವರೇ ಆದ ಮಕ್ಕಳನ್ನು, ತನ್ನವರೇ ಆದ 10 ಲಕ್ಷ ಜನ ಮಕ್ಕಳನ್ನು ಆತ ಕೌರವ ಸೈನ್ಯಕ್ಕೆ ಒದಗಿಸಿಕೊಟ್ಟಿದ್ದ. ಅಲ್ಲಿ ಅವರ ಭಾರ ಪರಿಹಾರ ಆಯಿತು, ಅದೊಂದು ವಿಚಾರ ಬೇರೆ.
ಅದಲ್ಲದೆ ಅವನ ಮಕ್ಕಳೇ ಆದಂಥ ಪ್ರದ್ಯುಮ್ನಾದಿಗಳು, ಮೊಮ್ಮಕ್ಕಳು ಆದಂಥ ಅನಿರುದ್ಧಾದಿಗಳು, ಹೀಗೆ ಎಲ್ಲರನ್ನೂ ಕೂಡ ಆ ಸಮುದ್ರದ ತೀರದಲ್ಲಿ, ಪ್ರಭಾಸ ಕ್ಷೇತ್ರದ ತೀರದಲ್ಲಿ ಬಲರಾಮನ ಜೊತೆಗೆ ಸಂಹರಿಸಿದ. ಭಾಗವತ ತಾತ್ಪರ್ಯ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ತಾನು ಕೃಷ್ಣ ಭೂಲೋಕದಲ್ಲಿ ಇದ್ದಷ್ಟು ತನ್ನ ಅಂಕೆಯಲ್ಲಿ ಇರ್ತಾರೆ ಈ ತನ್ನವರಾದಂಥ ಯಾದವರು. ತಾನು ಈ ಭೂಮಿಯನ್ನು ಬಿಟ್ಟು ಹೋದರೆ ಬಲಿಷ್ಠರಾದಂಥ ಈ ಯಾದವರನ್ನು ನಿಯಂತ್ರಿಸುವವರು ಯಾರೂ ಇಲ್ಲದಂತಾಗಿಬಿಡ್ತಾರೆ. ಅದಕ್ಕಾಗಿ ಅವರನ್ನು ಕೂಡ ನಾನು ಸಂಹರಿಸಿಯೇ ಹೋಗಿಬಿಡಬೇಕು ಇಲ್ಲಿಂದ ಅಂತ ಆಲೋಚನೆ ಮಾಡಿದ ಅಂತ ಅದರ ಒಂದು ಉಲ್ಲೇಖ ಭಾಗವತ ತಾತ್ಪರ್ಯದಲ್ಲಿ ಬರ್ತದೆ. ಹೀಗೆ ಅವರೆಲ್ಲರನ್ನು ಕೂಡ ಆತ ಸಂಹರಿಸಲಿಕ್ಕಾಗಿಯೇ ಈ ಭೂಮಿಯಲ್ಲಿ ಅವತರಿಸಿದ. ಉದಧೌ ಹಿರಣ್ಯಾದಿ ಭೂರಿಭಾರೇಣ ಸೀದಂತ್ಯಾಹ ಆಸನ್ನ ಮಜ್ಜನಾಯಾಹ ನಾವಹ ಇವ. ಸಮುದ್ರದಲ್ಲಿ ಹಡಗೊಂದು ಹೊರಟಿದೆ, ಬಂಗಾರ ಮೊದಲಾದ ಸರಕುಗಳನ್ನು ಅದರಲ್ಲಿ ಮಿತಿಮೀರಿ ಹೇರಿದ್ದಾರೆ. ಆಗ ಅದು ಹೇಗೆ ಭಾರದಿಂದ ಚಟಪಡಿಸ್ತಿರ್ತದೋ ಹಾಗೆ ಈ ಜಗತ್ತಿನಲ್ಲಿಯೂ ಕೂಡ ಈ ದುರ್ಜನರ ಮತ್ತು ಸಜ್ಜನರ ಎಲ್ಲರ ಭಾರವೂ ಕೂಡ ಆಗಿಬಿಟ್ಟಿದೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ವ್ಯಾಖ್ಯಾನಕಾರರು ಹೇಳುವುದನ್ನು ನಾವು ನೋಡಬೇಕಾದ ಅಗತ್ಯ ಏನಿಲ್ಲ. ಎಲ್ಲ ವ್ಯಾಖ್ಯಾನಕಾರರು ಹೆಚ್ಚು ಕಡಿಮೆ ಅವೇ ವಿಷಯಗಳನ್ನು ಹೇಳಿದ್ದಾರೆ. ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮಕರ್ಮಭಿ ಶ್ರವಣಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಭಗವಂತ ಯಾಕೆ ಅವತರಿಸಿದ ಅನ್ನುವುದನ್ನು ವಿಚಾರ ಮಾಡುವ ಪ್ರಸಂಗದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನು ವರ್ಣಿಸ್ತಾರೆ. ಭಗವಂತನ ಅವತಾರದ ಕಾರಣಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ಣಿಸ್ತಾರೆ. ಈ ಹಿಂದೆ ಕೆಲವರು ಕಾರಣಗಳನ್ನು ಹೇಳಿದರು, ಇಲ್ಲಿ ಕೆಲವು ಕಾರಣಗಳನ್ನು ಈಗ ಮುಂದೆ ವರ್ಣಿಸ್ತಾರೆ. ಭಾವೇಸ್ಮಿನ್ ಅಂತಿದೆ, ಭಾವೇಸ್ಮಿನ್ ಅಲ್ಲ, ಭವೇಸ್ಮಿನ್. ಈ ಸಂಸಾರದಲ್ಲಿ ಕ್ಲಿಶ್ಯಮಾನಾನ ಅನೇಕ ಜನರು ನಾನಾ ಥರದ ಕ್ಲೇಶಗಳಿಗೆ ಒಳಗಾಗಿದ್ದೇವೆ. ಆ ಕ್ಲೇಶಗಳಿಗೆ ಒಳಗಾದಂಥವ್ರು ಏನಿದ್ದಾರೆ ಅವರ ಕ್ಲೇಶವನ್ನು ಪರಿಹಾರ ಮಾಡಬೇಕಾಗಿದೆ. ಅದಕ್ಕಾಗಿ ಅವನು ಇಲ್ಲಿ ಅವತಾರ ಮಾಡಿದ್ದಾನೆ. ಯಾವುದರಿಂದ ಕ್ಲೇಶಕ್ಕೆ ಒಳಗಾಗಿದ್ದಾರೆ? ಅವಿದ್ಯಾ ಕಾಮಕರ್ಮಭಿ. ಅವಿದ್ಯಾ ಕಾಮಕರ್ಮಭಿ ಅಂತನ್ನೋದನ್ನು ವಿಜಯಧ್ವಜರಾಗಲಿ ಯಾದವಾರರಾಗಲಿ ಹೆಚ್ಚು ವಿವರಿಸಿಲ್ಲ. ಅದನ್ನು ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ವಿವರಿಸಿದ್ದಾರೆ. ಪರಮಾನಂದ ಸ್ವರೂಪ ಅಜ್ಞಾನಂ ಅವಿದ್ಯಾ. ಜೀವ ತಾನೇ ಪರಮಾನಂದ ಸ್ವರೂಪನಾಗಿದ್ದಾನೆ ಅನ್ನೋದನ್ನು ತಿಳಿಯದಿರುವುದೇ ಅವಿದ್ಯೆ. ಅದು ಅದ್ವೈತ ಅಭಿಪ್ರಾಯದ ವ್ಯಾಖ್ಯಾನ ಆದ್ದರಿಂದ ಅವ್ರು ಹಾಗೆ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಸ್ವರೂಪವನ್ನು ತಿಳಿದಿಲ್ಲ, ಪರಮಾತ್ಮನ ಸ್ವರೂಪವನ್ನು ತಿಳಿದಿಲ್ಲ, ಅದೇ ಅವಿದ್ಯೆ. ತಥೋ ದೇಹಾದ್ಯಭಿಮಾನಾತ್ ಕಾಮಃ. ನಾವು ಪರಮಾತ್ಮನಂತೆ ಅನಾದಿ ನಿತ್ಯರು ಅನ್ನುವ ಎಚ್ಚರವಿಲ್ಲದೆ ಈ ಸಂಸಾರದಲ್ಲಿ ಮುಂದುವರಿತಾ ಇದ್ದೇವೆ. ಆದ್ದರಿಂದ ನಮಗೆ ದೇಹ ಮೊದಲಾದವುಗಳ ಮೇಲೆ ಅಭಿಮಾನ ಆಗಿ ಅಭಿಮಾನದಿಂದ ಕಾಮ ಹುಟ್ಟಿದೆ. ಹೀಗೆ ಅಜ್ಞಾನದಿಂದ ಕಾಮ, ಮತ್ತು ಕಾಮದಿಂದಾಗಿಯೇ ನಾವು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ತತಃ ಕರ್ಮಾಣಿ ತೈಹಿ ಕ್ಲಿಶ್ಯಮಾನಾನಾಂ. ನಾನಾ ಥರದ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಆ ಕರ್ಮಗಳ ಮೂಲಕ ನಮಗೆ ನಾನಾ ಥರದ ಕ್ಲೇಶಗಳು ಬಂದು ಒದಗಿವೆ. ಪುನರ್ಜನ್ಮಗಳು ಕೂಡ ಆ ಕಾರಣದಿಂದಾಗಿಯೇ ನಮಗೆ ಬಂದಿರೋದು. ಇವೆಲ್ಲದರ ಪರಿಹಾರಕ್ಕಾಗಿ ಭಗವಂತ ಅವತರಿಸಿದ ಅಂತ ಅದರ ವರ್ಣನ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕೇಳಿಬರ್ತದೆ. ಹೆಚ್ಚು ಕಡಿಮೆ ಇದೇ ಥರದ ವ್ಯಾಖ್ಯಾನಗಳನ್ನೇ ಉಳಿದವರು ಕೂಡ ಮಾಡಿದ್ದಾರೆ. ಈ ಉಳಿದ ವ್ಯಾಖ್ಯಾನಗಳನ್ನು ಆ ದೃಷ್ಟಿಯಿಂದ ನಾವು ನೋಡಬೇಕಾದ ಅಗತ್ಯ ಏನು ಕಾಣಿಸೋದಿಲ್ಲ. ಇಂಥ ಜನ ಏನಿದ್ದಾರೆ ಅವರಿಗೆ ಶ್ರವಣಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ನಾನಾ ಥರದ ದುಃಖಗಳನ್ನು ಅಂತೂ ಅನುಭವಿಸ್ತಾ ಇದ್ದಾರೆ. ಆ ದುಃಖಗಳನ್ನು ಅನುಭವಿಸುವವರಿಗೆ ಒಂದಿಷ್ಟು ದುಃಖದ ಪರಿಹಾರ ಆಗಬೇಕಾಗಿದೆ. ಅದಕ್ಕಾಗಿ ಅವನೇನು ಮಾಡ್ತಿದ್ದಾನೆ? ಈ ಶ್ರವಣ ಸ್ಮರಣಾರ್ಹಾಣಿ, ತನ್ನ ಲೀಲೆಗಳನ್ನು, ತಾನು ತೋರಿಸಿದ ಲೀಲೆಗಳನ್ನು ಶಾಸ್ತ್ರಗಳ ಮೂಲಕ, ಗುರುಗಳ ಮೂಲಕ ಶ್ರವಣ ಮಾಡಬೇಕು. ಆಮೇಲೆ ಅದನ್ನು ಸ್ಮರಿಸಿಕೊಳ್ಬೇಕು, ಏಕಾಂತದಲ್ಲಿ ಕೂತ್ಕೊಂಡು ಮನನ ಮಾಡಿಕೊಳ್ಬೇಕು. ಮತ್ತು ಹಾಗೆ ಧ್ಯಾನ ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಇಂಥ ಶ್ರವಣ ಮಾಡಲಿಕ್ಕೆ ಯೋಗ್ಯವಾದ, ಸ್ಮರಣ ಮಾಡಲಿಕ್ಕೆ ಯೋಗ್ಯವಾದ, ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದಂತಹ ಕೆಲವು ಕಾರಣಗಳನ್ನು, ಕೆಲವು ಲೀಲೆಗಳನ್ನು ತೋರಿಸುವುದಕ್ಕಾಗಿ, ಅಂಥ ಕರ್ಮಗಳನ್ನು ತೋರಿಸುವುದಕ್ಕಾಗಿ ಅವತಾರ ಮಾಡಿದ ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಕೆಲವು
ವಿಷಯಗಳಿವೆ. ಮನುಷ್ಯನ ಸ್ವಭಾವ ಹೇಗೆ ಅದನ್ನು ಗಮನಿಸಬೇಕಾದಂಥ ಒಂದು ಪ್ರಸಂಗ ಇದು. ಆ ಮನುಷ್ಯನ ಸ್ವಭಾವಕ್ಕೆ ಕನ್ನಡಿ ಹಿಡಿದಿದ್ದಾರೆ ವ್ಯಾಸರು ಅಂತ ಕಾಣಿಸ್ತದೆ. ಈ ನಮಗೆ ಭಗವಂತ ಮೂಲ ರೂಪದಲ್ಲಿಯೇ ಕೂತ್ಕೊಂಡು ಅಲ್ಲಿ ಅವನು ಈ ದುಷ್ಟರಾದಂಥ ಕಂಸ, ಕೌರವರು ಮೊದಲಾದವರನ್ನು ಸಂಹರಿಸಿ ಬಿಡ್ಬೋದಿತ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಅವನ್ಯಾಕೆ ಈ ಭೂಲೋಕಕ್ಕೆ ಬರಬೇಕಾಗಿತ್ತು? ದುಷ್ಟರನ್ನು ಸಂಹರಿಸುವುದು ಮುಖ್ಯದ ಉದ್ದೇಶ ಆಗಿದ್ದರೆ ಆ ದುಷ್ಟರು ನಿರ್ನಾಮ ಆಗಿ ಹೋಗಲಿ ಅಂತ ಅಲ್ಲಿ ಕೂತ್ಕೊಂಡೇ ಸಂಕಲ್ಪ ಮಾಡಿಬಿಟ್ಟಿದ್ರೆ ಸತ್ಯ ಸಂಕಲ್ಪನಾದಂಥ ಆತನ ಧೋರಣೆಗೆ ಅನುಸಾರವಾಗಿ ಅದೆಲ್ಲವೂ ತಾನಾಗೆ ಆಗಿ ಹೋಗ್ತಿತ್ತು. ಅವನಿಗೆ ಈ ಭೂಲೋಕಕ್ಕೆ ಬರುವುದು ಯಾಕೆ ಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಮತ್ತೂ ಒಂದು ಪ್ರಶ್ನೆ ನಾವು ಕೇಳಬಹುದು. ದುಷ್ಟರನ್ನು ವೈಕುಂಠದಲ್ಲೇ ಕೂತ್ಕೊಂಡು ಅವನು ಸಂಹರಿಸುವುದು, ಅವರು ಸತ್ತು ಹೋಗಲಿ ಅಂತ ಅವನು ಅಲ್ಲೇ ಸಂಕಲ್ಪ ಮಾಡುವುದು ಅದೊಂದು ವಿಚಾರ ಬೇರೆ. ದುಷ್ಟರೇ ಹುಟ್ಟದೇ ಇಲ್ಲಿ ಅಂತಲೂ ಸಂಕಲ್ಪ ಮಾಡಿಬಿಡ್ಬೋದಿತ್ತಲ್ಲ. ಆವಾಗ ಆ ದುಷ್ಟರನ್ನು ಸಂಹರಿಸುವಂಥ ಅವಶ್ಯಕತೆಯೂ ಬರ್ತಿರಲಿಲ್ಲ. ಹಾಗಿರುವಾಗ ಇವನ್ಯಾಕೆ ಆ ದುಷ್ಟರನ್ನು ಹುಟ್ಟಿಸಿದ? ಆ ದುಷ್ಟರನ್ನು ಹುಟ್ಟಿಸಿದ್ದಾದ ಮೇಲೆ ಅವರನ್ನು ಸಂಹರಿಸುವ ಗೋಜಿಗೆ ಯಾಕೆ ಹೋದ ಅಂತ ಹೀಗೆಲ್ಲ ನಮಗೆ ಪ್ರಶ್ನೆಗಳು ಬರ್ತವೆ. ಅದು ಪ್ರಶ್ನೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲೇ ಶ್ರವಣ ಸ್ಮರಣಾರ್ಹಾಣಿ ಅಂತನ್ನೋದ್ರಲ್ಲೇ ಹೆಚ್ಚಿನ ಒಂದು ಉತ್ತರ ಇದೆ ಅಂತ ನಮಗೆ ಕಾಣಿಸ್ತದೆ. ನಮ್ಮ ಮೂಲ ಸ್ವಭಾವ ಹೇಗೆ ಅಂದರೆ, ನಮಗೆ ದೇಶತಃ ಮತ್ತು ಕಾಲತಃ ಹಾಗೆ ನಮ್ಮ ಮನುಷ್ಯ ಜನಾಂಗದಲ್ಲಿ ಹುಟ್ಟಿದವರು ಯಾರಿರ್ತಾರೆ, ಮನುಷ್ಯರು ಎಂಬ ಹಿನ್ನೆಲೆಯಲ್ಲಿ ಯಾರು ನಮಗೆ ಸಮೀಪದವರು ಇರ್ತಾರೆ, ದೇಶದ ದೃಷ್ಟಿಯಿಂದ ಕಾಲದ ದೃಷ್ಟಿಯಿಂದ ಮನುಷ್ಯರು ಎಂಬ ದೃಷ್ಟಿಯಿಂದ ಯಾರು ಸಮೀಪ ಇದ್ದಾರೋ ಅವರನ್ನು ನಾವು ಗಮನದಲ್ಲಿಟ್ಕೊಂಡು ಈ ಮಾತು ಹೇಳಿದ್ದಾರೆ ವ್ಯಾಸರು ಅಂತ ತಿಳ್ಕೊಳ್ಬೇಕು. ಅವರಿಗೆ ಭಗವಂತ ಎಲ್ಲಿಯೋ ಮೂಲ ರೂಪದಲ್ಲಿ ಕೂತ್ಕೊಂಡು ಶ್ವೇತದ್ವೀಪ, ಅನಂತಾಸರ ಮೊದಲಾದ ಕಡೆ ಕೂತ್ಕೊಂಡು ಈ ಎಲ್ಲ ಲೀಲೆಗಳನ್ನು ತೋರಿಸ್ತಾ ಇದ್ರೆ, ಜಗತ್ತನ್ನು ಹುಟ್ಟಿಸಿದ್ದಾನೆ, ಪಾಲಿಸಿದ್ದಾನೆ, ನಾಶ ಮಾಡ್ತಿದ್ದಾನೆ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತ ಜ್ಞಾನಮಾವೃತಿ ಬಂಧಮೋಕ್ಷೌಚ ಪುರುಷಾದ್ಯಸ್ಮಾತ್ ಸ ಹರಿರೇಕರಾಟ ಅಂತ ಏನಿದೆ ಸೃಷ್ಟ್ಯಾದ್ಯಷ್ಟಕ, ಅದೆಲ್ಲವನ್ನು ಕೂಡ ಆತ ಅಲ್ಲೇ ಕೂತ್ಕೊಂಡು ಮಾಡುವುದಾದರೆ ಅವು ನಮ್ಮ ಮೇಲೆ ಬಹಳಷ್ಟು ಪರಿಣಾಮ ಬೀರೋದಿಲ್ಲ. ಬಹಳ ದೊಡ್ಡ ಜ್ಞಾನಿಗಳಾದವರಿಗೆ ಅವೆಲ್ಲ ಪರಿಣಾಮ ಬೀರ್ತವೆ. ನಾನು ಅನೇಕ ಸರಿ ಈ ಜಗತ್ತನ್ನು ಗಮನಿಸಿದಾಗ ನನಗೆ ಹೀಗೆ ಅನಿಸಿದ್ದಿದೆ. ಈ ಕೃಷ್ಣ, ರಾಮ ಮೊದಲಾದವರು, ಕೃಷ್ಣ 5000 ವರ್ಷದ ಹಿಂದೆ ಇದ್ದ, ರಾಮ ಅದಕ್ಕಿಂತ ಹಿಂದೆ ಇದ್ದ, ಅವರೆಲ್ಲ ನಾನಾ ಥರದ ಲೀಲೆಗಳನ್ನು, ಮಹಿಮೆಗಳೆಲ್ಲ ತೋರಿಸಿದರು. ಅದಾದ ಮೇಲೆ ಈಗಿನ ಕಾಲದಲ್ಲಿ, ನಮ್ಮ ಸಮೀಪದ ಕಾಲದಲ್ಲಿ, ನಮ್ಮ ಸಮಕಾಲೀನರಾಗಿ ಯಾರು ಏನಾದರೂ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರೆ ಅವರು ಮಾಡಿದ ಕಾರ್ಯಗಳು ನಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರ್ತವೆ. ಆದ್ದರಿಂದ ನಾವು ಅವುಗಳನ್ನೇ ಸ್ಮರಿಸ್ತಾ ಕೂತ್ಕೋತೇವೆ. ಹೀಗೆ ಕಾಲದ ದೃಷ್ಟಿಯಿಂದ ನಮಗೆ ಸಮೀಪ ಇದ್ದವರು ಇರಬೇಕು, ದೇಶದ ದೃಷ್ಟಿಯಿಂದ ನಮಗೆ ಸಮೀಪದಿದ್ದವರು ಇದ್ದಿರಬೇಕು. ಹಾಗೆ ನಮ್ಮಂತೆಯೇ ಒಬ್ಬ ಮನುಷ್ಯರಾದವರು, ನಮಗೆ ರಕ್ತ ಇತ್ಯಾದಿಗಳ ದೃಷ್ಟಿಯಿಂದ ಸಂಬಂಧಿಗಳಾದಂಥವರು ಮಾಡಿದವರ ಒಂದು ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅವು ನಮ್ಮ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತವೆ. ಆಗ ನಾವು ಅವನ್ನ ಸ್ಮರಿಸಬಹುದು, ಹಾಗೆ ಮೊದಲು ಶ್ರವಣ ಮಾಡಬಹುದು, ಸ್ಮರಿಸಬಹುದು, ಮತ್ತು ಅದನ್ನು ಧ್ಯಾನಿಸಬಹುದು ಕೂಡ. ಅದಕ್ಕಾಗಿಯೇ ನಾನು ಈ ಒಂದು ಅಬ್ಸರ್ವೇಷನ್ ಮಾಡಿದರೆ ಯಾರಿಗಾದರೂ ಅದರಿಂದ ಕೆಲವು ಸರಿ ಖೇದ ಅನಿಸಬಹುದು, ಆದರೆ ಆ ವಿಷಯವನ್ನು ಹೇಳದೇ ವಿಧಿ ಇಲ್ಲ. ಭಗವಂತ ಇಷ್ಟೆಲ್ಲ ಮಾಡಿದ್ದಾನೆ, ರಾಮ ಕೃಷ್ಣ ಇತ್ಯಾದಿ ರೂಪಗಳನ್ನು ತಾಳಿದ್ದಾನೆ. ಭಗವಂತ ಆ ಎಲ್ಲ ಲೀಲೆಗಳನ್ನು ತೋರಿಸಿ ಪರಂಧಾಮಕ್ಕೆ ಹೋದ ಮೇಲೆ ಕೂಡ ಆ ಭಗವಂತ ತೋರಿಸಿದ ಆ ಲೀಲೆಗಳು ನಮಗೆ ಶ್ರವಣ ಸ್ಮರಣಾರ್ಹ ಆಗ್ತಾ ಇಲ್ಲ. ಇಷ್ಟು ಮಾಡಿದರೂ ಕೂಡ ಅವನೇನೋ ತೋರಿಸಿದ, ಶ್ರವಣ ಸ್ಮರಣಾರ್ಹವಾದ ಲೀಲೆಗಳನ್ನು ತೋರಿಸುವುದಕ್ಕಾಗಿ ಅವತಾರ ಮಾಡಿದ ಅನ್ನೋ ವಿಷಯ ಸರಿ. ಆದರೆ ಅಷ್ಟಾದರೂ ಕೂಡ ನಮಗೆ ಅವು ಇವತ್ತು ಶ್ರವಣ ಸ್ಮರಣಾರ್ಹವಾಗಿ ಉಳಿದಿಲ್ಲ. ನಮಗೆ ದೇಶದ ದೃಷ್ಟಿಯಿಂದ, ಕಾಲದ ದೃಷ್ಟಿಯಿಂದ, ನಮ್ಮವರು ಎಂಬ ದೃಷ್ಟಿಯಿಂದ, ನಮ್ಮ ಮತೀಯರು, ನಮ್ಮವರು ಅನ್ನುವ ದೃಷ್ಟಿಯಿಂದ ಯಾರು ಸಮೀಪ ಇದ್ದಾರೋ ಅಂಥ ವಿದ್ವಾಂಸರು, ಅಂತಹ ಜ್ಞಾನಿಗಳು, ಇಂಥವ್ರು ನಮಗೆ ಬಹಳ ಸಮೀಪ ಆಗಿಬಿಡ್ತಾರೆ. ಇದು ಈ ಜಗತ್ತಿನ ಒಂದು ದೌರ್ಬಲ್ಯ. ಭಗವಂತ ಅವನು ಸರ್ವಶಕ್ತ, ಸರ್ವವ್ಯಾಪಕ, ಸರ್ವಜ್ಞ, ಅದೆಲ್ಲ ವಿಷಯ ಸರಿ. ಆದರೆ ಒಬ್ಬ ಭಗವಂತ ನಮಗೆ ಬೇಕಾದಾಗ ಸ್ಪರ್ಶಕ್ಕೆ ಸಿಕ್ಕು, ಬೇಕಾದಾಗ ಮಾತಿಗೆ ಸಿಕ್ಕು ನಮ್ಮನ್ನು ಸಂತೈಸುವಂಥ ವ್ಯಕ್ತಿ ಅಲ್ಲ. ಅವನಿಗೆ ಆ ಶಕ್ತಿ ಇದೆ, ಆದರೆ ನಮಗೆ ಆ ಎತ್ತರಕ್ಕೆ ಏರುವ ಅನುಕೂಲ ಇನ್ನೂ ಆಗಿಲ್ಲ. ಹಾಗಿರುವಾಗ ನಮಗೆ ತೀರಾ ಸಮೀಪಕ್ಕೆ ಸ್ಪರ್ಶಕ್ಕೆ ಸಿಗುವ, ಮಾತಿಗೆ ಸಿಗುವ, ನಾವು ನೋಡಬಹುದಾದ
ನಮಗೆ ತೀರಾ ಸಂಕಟವಾದಾಗ ಯಾರ ಪಾದಗಳ ಮೇಲೆ ತಲೆ ಇಟ್ಟು ನಾವು ಒಂದಿಷ್ಟು ಸಾಂತ್ವನವನ್ನು ನಿರೀಕ್ಷಿಸಬಹುದೋ ಅಂಥ ವ್ಯಕ್ತಿಗಳು ನಮಗೆ ಮುಖ್ಯ ಆಗ್ತಾರೆ. ಭಗವಂತ 5,000 ವರ್ಷದ ಹಿಂದೆ ಇದ್ದ ಕೃಷ್ಣ, ಅದಾದ ನಂತರ ಜನಿಸಿದವರು ಯಾರಿದ್ದಾರೆ, ಅದಾದ ನಂತರ ಈ ಜಗತ್ತಿನಲ್ಲಿ ಬಂದಂಥ ಸಾಧುಗಳು, ಸತ್ಪುರುಷರು ಮೊದಲಾದವರಿಗೆ ನಾವು ಅಷ್ಟು ಬೆಲೆ ಕೊಡಲಿಕ್ಕೆ ಪ್ರಾರಂಭಿಸಿರುವುದು ಈ ಕಾರಣದಿಂದಲೇ. ಭಗವಂತ ಈ ಎಲ್ಲ ಉಳಿದವರಿಗಿಂತ ಬಹಳ ದೊಡ್ಡವನು ಅನ್ನೋದು ನಮಗೆ ಎಚ್ಚರ ಇದೆ. ಶಾಸ್ತ್ರದಲ್ಲಿ ಅದನ್ನು ಓದಿದ್ದೀವಿ, ಕೇಳಿದ್ದೀವಿ, ಅದೆಲ್ಲ ನಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ. ಆದರೆ ಆ ತಿಳುವಳಿಕೆಯನ್ನು ಕಾರ್ಯರೂಪಕ್ಕೆ ತರುವಾಗ ಮಾತ್ರ ನಾವು ಈ ದೃಷ್ಟಿಯಿಂದ ವಿಫಲರಾಗ್ತೇವೆ. ಆದ್ದರಿಂದಲೇ ಪ್ರತಿಯೊಂದು ಸ್ಮರಣದ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಒಬ್ಬರು ಯಾರೋ ಜ್ಞಾನಿ, ಮತ್ತೊಬ್ಬರು ಯಾರೋ ವೃಂದಾವನಸ್ಥರಾದಂಥ ಯತಿಗಳು, ಈಗ ಇರುವಂಥ ಯತಿಗಳು, ಇಂಥವರೆಲ್ಲ ಬಹಳ ಮುಖ್ಯರಾಗಿಬಿಡ್ತಾರೆ. ಅವ್ರು ಮಾಡಿದ್ದನ್ನೇ ಶ್ರವಣ ಮಾಡ್ತಾ ಕೂತ್ಕೋತೀವಿ. ಈಗಿರುವ ಯತಿಗಳು ಆಗಬಹುದು, ಇರುವಂಥ ವಿದ್ವಾಂಸರು ಆಗಬಹುದು. ನಮಗವರು ಸ್ಪರ್ಶಕ್ಕೆ ಸಿಗುವುದರಿಂದ, ನಮಗೆ ಅವರ ದರ್ಶನಕ್ಕೆ ಸಿಗುವುದರಿಂದ, ಅವ್ರ ಮಾತನ್ನು ಕೇಳುವಂಥ ಅವಕಾಶ ನಮಗೆ ಮೇಲಿಂದ ಮೇಲೆ ಸಿಗುವುದರಿಂದ ಇವರ ಸಾಮೀಪ್ಯ ನಮಗೆ ಬಹಳ ಮುಖ್ಯ ಆಗಿಬಿಡ್ತದೆ ಭಗವಂತನ ಸಾಮೀಪ್ಯಕ್ಕಿಂತ. ಹೇಳುವಾಗ, ಪ್ರವಚನ ಮಾಡುವಾಗ, ಶಾಸ್ತ್ರಗಳನ್ನು ಓದುವಾಗ ಭಗವಂತ ಸರ್ವೋತ್ತಮ ಅಂತ ಅಂತೀವಿ. ಆದರೆ ಕಾರ್ಯರೂಪಕ್ಕೆ ತರುವಾಗ ಮಾತ್ರ ಬೆಳಗಾಗಿ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೆ, ಹುಟ್ಟಿದಾರಭ್ಯ ಸಾಯುವವರೆಗೆ ನಾವು ಸ್ಮರಿಸುವುದು ಮಾತ್ರ ಇನ್ಯಾರ್ದೋ ಗರಿಮೆಗಳನ್ನೇ ನಾವು ಸ್ಮರಿಸ್ತಾ ಮುಂದುವರೆದು ಬಿಡ್ತೇವೆ. ಶ್ರವಣ ಸ್ಮರಣ ನಾವು ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡ್ತಿರುವುದು, ನಮ್ಮೆಲ್ಲ ಸಮಯವನ್ನು ನಾವು ವಿನಿಯೋಗಿಸ್ತಾ ಇರುವುದು, ನಮ್ಮ ಬುದ್ಧಿಶಕ್ತಿಯನ್ನು, ಯುಕ್ತಿಯನ್ನು ನಾವು ಉಪಯೋಗಿಸ್ತಾ ಇರುವುದು ಇನ್ಯಾವುದೋ ವಿಷಯಗಳ ಶ್ರೇಷ್ಠತೆಯ ಪ್ರತಿಪಾದನೆಗಾಗಿ. ಇದು ನಮ್ಮ ದೌರ್ಬಲ್ಯ. ಒಂದು ಕಡೆ ಭಾಗವತದಲ್ಲಿ ಒಂದು ಮಾತಿದೆ, ಯೋಗಾಂತರಾಯನ್ ಮೌನೇನ ಅಂತ. ಸಾಧಕನಾದವನು ಮೌನವನ್ನು ಅನುಸರಿಸಬೇಕು ಅಂತ ಬರ್ತದೆ. ಯಾಕೆ ಮೌನವನ್ನು ಅನುಸರಿಸಬೇಕು ಅಂದರೆ, ಈ ಮೌನವಾಗಿರುವುದರ ಮೂಲಕ ಯೋಗಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ. ಈಗ ನಾವೆಲ್ಲ ಯೋಗವನ್ನು ಮಾಡಬೇಕಾಗಿದೆ. ಯೋಗ ಅಂದರೆ ದೇಹಕ್ಕೆ ಸಂಬಂಧಪಟ್ಟ ಯೋಗಾಸನಗಳು, ಹಾಗೆ ಪ್ರಾಣಾಯಾಮ ಮೊದಲಾದ ಯೋಗಗಳನ್ನು ನಾವೆಲ್ಲ ಮಾಡಬೇಕಾಗಿದೆ. ಆದರೆ ನಮಗೆ ಆ ಯೋಗಕ್ಕೆ ಅನೇಕ ವಿಘ್ನಗಳಿವೆ. ಅವೇನು ವಿಘ್ನಗಳು ಅಂದರೆ, ಭಗವಂತನ ತತ್ವವನ್ನು ತಿಳಿಯಬೇಕಾದ ನಾವು ಅದೊಂದನ್ನು ತಿಳಿಯುವುದನ್ನು, ಅದೊಂದನ್ನು ಮನನ ಮಾಡುವುದನ್ನು ಬಿಟ್ಟು ಮತ್ತೇನೋ ಮಾಡಲಿಕ್ಕೆ ಹೊರಡ್ತೇವೆ. ನಮ್ಮ ದೃಷ್ಟಿಯೆಲ್ಲ ಆ ಕಡೆನೇ ಉಳಿದು ಬಿಟ್ಟಿರ್ತದೆ. ಯಾಕೆ ಹೀಗೆ ಮಾಡ್ತೇವೆ ಅಂದರೆ, ನಮಗೆ ಆ ಭಗವಂತನನ್ನು ಕಾಣುವ ಎತ್ತರವನ್ನು ಏರುವ ಯೋಗ ಇನ್ನೂ ಬಂದಿಲ್ಲ ಅಂತ ನಾವು ಭಾವಿಸ್ಬೇಕಷ್ಟೆ. ಆ ಮಾತನ್ನು ಹೇಳದೆ ಬೇರೆ ವಿಧಿ ಇಲ್ಲ. ಆದ್ದರಿಂದ ಅನೇಕ ಕಡೆ ನಾವು ಬೇರೆ ಯಾರ್ದೋ ಹೆಸರುಗಳನ್ನೇ ಮತ್ತೆ ನಮ್ಮನ್ನು ಇವರು ಉದ್ಧರಿಸಿದರು, ನಮ್ಮನ್ನು ಇವರು ಪಾಲಿಸಿದರು, ರಕ್ಷಿಸಿದರು, ಇವರ ಅನುಗ್ರಹದಿಂದಲೇ ಇದಾಯಿತು ಅಂತ ಭಗವಂತನಿಗಿಂತ ಭಿನ್ನವಾದ ಬೇರೆ ಬೇರೆ ವ್ಯಕ್ತಿಗಳ, ಜ್ಞಾನಿಗಳ ಹೆಸರುಗಳನ್ನೇ ಹೇಳ್ತಾ ಹೋಗ್ತೇವೆ. ಅವರೊಳಗೆ ನಿಂತು ಭಗವಂತನೇ ಆ ಕೆಲಸವನ್ನು ಮಾಡಿದ ಅನ್ನುವುದನ್ನು ಆ ತತ್ಕಾಲದಲ್ಲಿ ನಾವು ಮರ್ತು ಬಿಡ್ತೇವೆ. ಸದಾ ವಿಷ್ಣುರಸ್ಮರಣಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತೀಗೆಲ್ಲ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ. ನಾವು ಮಾಡುವ ಅನೇಕ ಕರ್ಮಗಳು ಸಾತ್ವಿಕ ಕರ್ಮ ಆಗುವುದನ್ನು ಬಿಟ್ಟು ತಾಮಸ ಕರ್ಮ, ರಾಜಸ ಕರ್ಮ ಆಗಿಬಿಡ್ತವೆ. ಇನ್ನೂ ಒಂದು ಹದ ತಪ್ಪಿದರೆ ತಾಮಸ ಕರ್ಮವೇ ಆಗಿಬಿಡ್ತವೆ. ಯಾಕೆ ಈ ಥರ ಆಗ್ತವೆ ಅಂದರೆ, ಸದಾ ವಿಷ್ಣುರಸ್ಮರಣಾತ್, ಭಗವಂತನನ್ನು ಸದಾಕಾಲ ನಮಗೆ ಸ್ಮರಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ಯಾರ್ದೋ ಹೆಸರು, ಇನ್ಯಾರ್ದೋ ಮಹಿಮೆ ಸುಲಭವಾಗಿ ನಮ್ಮ ಗಮನಕ್ಕೆ ಹೇಗೆ ಬರ್ತದೋ ಹಾಗೆ ಭಗವಂತನ ಹೆಸರೇ ನಮ್ಮ ಬಾಯಲ್ಲಿ ಸುಲಭವಾಗಿ ಬರೋದಿಲ್ಲ. ಶೃಣ್ವನ್ ಗೃಣನ್ ಸಂಸ್ಮರ್ಯಂಶ ಚಿಂತೆಯನ್ ನಾಮಾನಿ ರೂಪಾನಿ ಚ ಮಂಗಲಾನಿತೆ ಕ್ರಿಯಾಸು ಯಸ್ತು ಚರಣಾರವಿಂದಯೋ ಅವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ ಅಂತ ಭಾಗವತದಲ್ಲಿ ಮುಂದೊಂದು ಶ್ಲೋಕ ಬರೋದಿದೆ. ಅಂಥದ್ದೇ ಮುಂದೊಂದು ಇಲ್ಲಿ ಶೃಣ್ವಂತಿ ಗಾಯಂತಿ ಅಂತ ಇಲ್ಲಿಯೂ ಕೂಡ ಬರೋದಿದೆ 31ನೇ ಶ್ಲೋಕದ ರೂಪದಲ್ಲಿ. ನಾವು ನಾಮಾನಿ ರೂಪಾಣಿ ಚ ಮಂಗಲಾನಿತೆ, ಭಗವಂತನ ನಾಮಗಳನ್ನು ಜಪಿಸಬೇಕು, ಭಗವಂತನ ರೂಪಗಳನ್ನು ಧ್ಯಾನಿಸಬೇಕು. ಅದನ್ನು ಬಿಟ್ಟು ಇನ್ಯಾರ್ದೋ ನಾಮವನ್ನೇ ಮತ್ತೆ ತಗೋತಾ ಇದ್ದೀವಿ. ಇನ್ಯಾರ್ದೋ ಸ್ವರೂಪದ ಗುಣಗಾನಕ್ಕೆ ನಮ್ಮ ಸಮಯವನ್ನೆಲ್ಲ, ನಮ್ಮ ಶಕ್ತಿಯನ್ನೆಲ್ಲ ಮೀಸಲಾಡ್ತಾ ಇದ್ದೇವೆ. ಇದು ಯೋಗ ಅಂದರೆ ಭಗವಂತನನ್ನು ತಿಳಿಯುವ ಉಪಾಯಕ್ಕೆ ನಾವು ಬಂದೊದಗಿರುವಂಥ ಪ್ರಬಲವಾದಂಥ ಒಂದು ಅಂತರಾಯ, ವಿಘ್ನ. ಅದು ಕಲಿಕಾಲದ ಪ್ರಧಾನ ಲಕ್ಷಣವೇ ಅದು. ಮಾಡಬೇಕಾಗಿದ್ದೊಂದನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನು ಮಾಡುವುದು. ಅವ್ಯಾಪಾರೇಶು ವ್ಯಾಪಾರಂ ಅಂತ. ಯಾವ ಕೆಲಸ ಮಾಡಬೇಕಾಗಿತ್ತೋ ಅದನ್ನು ಬಿಟ್ಟು ಅವ್ಯಾಪಾರ, ಮತ್ತೊಂದು ಯಾವುದೋ ಒಂದನ್ನು ಮಾಡಿ ನಮ್ಮ ಶಕ್ತಿಯನ್ನು ಮತ್ತು ನಮ್ಮ ಸಮಯವನ್ನು ನಾವು ಹಾಳು ಮಾಡ್ಕೊಂಡು ಬಿಡ್ತೇವೆ.
ಅದಕ್ಕಾಗಿ ಯೋಗಕ್ಕೆ ಬಂದೊದಗುವ ಭಗವಂತನ ತತ್ವವನ್ನು ತಿಳಿಯುವುದೇ ಯೋಗ, ತಿಳಿಯುವ ಪ್ರಯತ್ನವೇ ಯೋಗ. ಅದಕ್ಕೆ ಬಂದೊದಗುವ ವಿಘ್ನಗಳನ್ನು ನಾವು ಮೌನವಾಗಿರುವುದರ ಮೂಲಕ ಗೆಲ್ಲಬೇಕು ಅಂತಿದೆ. ನಮಗೆ ಮೌನವಾಗಿರ್ಲಿಕ್ಕೆ ಒಂದು ಆಗೋದಿಲ್ಲ. ಮೌನವಾಗಿರುವುದು ಅಂದರೆ ಅನ್ಯ ವಿಷಯಗಳ ಬಗ್ಗೆ ನಮಗೊಂದು ದಿವ್ಯವಾದ ನಿರ್ಲಕ್ಷ್ಯ ಇರಬೇಕು, ನಮ್ಮ ಮಾತನ್ನು ಆ ಕಡೆ ಹೊರಳಿಸಬಾರ್ದು ಅಂತ ಅರ್ಥ. ಆದರೆ ಆ ಮೌನವೂ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಮತ್ತು ಭಗವಂತನ ಕುರಿತಾದ ಮನನವೂ ಕೂಡ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ನಮ್ಮಿಂದ ಸಾಧ್ಯ ಆಗುವುದೆಲ್ಲ ಬೇರೆ ಬೇರೆ ಯಾವುದ್ಯಾವುದೋ ಶಬ್ದಗಳ ಸ್ಮರಣವೇ ಆಗಿಬಿಡ್ತದೆ. ಶಬ್ದ ಸಹಿ ಬ್ರಹ್ಮಣ ಯೇಷ ಪಂಥಾಹ, ಭಾಗವತದಲ್ಲಿ ಈ ಮಾತು ಬಂದಿದೆ. ಎಲ್ಲ ಶಬ್ದಗಳು ಕೂಡ ಹೋಗಿ ಸೇರುವುದು ಭಗವಂತನನ್ನು. ಎಲ್ಲ ಶಬ್ದಗಳ ಪ್ರಾಪ್ತಿಗಿರುವಂಥ ಒಂದು ಗುರಿ ಭಗವಂತ ಅಂತ. ಈ ಸರ್ವನಾಮಾಯತೋ ವಿಷ್ಣು ತದನ್ಯಾರ್ಥಾನ್ ನತು ಸ್ಮರೇತ್ ಸ್ಮರಂಶ್ಚ ಯಾವದರ್ಥ ಸ್ಯಾತ್ ಅನ್ಯಥಾ ಸ್ವಾತ್ಮಃ ಭವೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಭಗವಂತ ಸರ್ವನಾಮ ಆದ್ದರಿಂದ ತದನ್ಯಾರ್ಥಾನ್ ನತು ಸ್ಮರೇತ್, ಭಗವಂತನಿಗಿಂತ ಭಿನ್ನವಾದ ಜಡ ವಸ್ತುಗಳನ್ನಾಗಲಿ ಚೇತನ ವಸ್ತುಗಳನ್ನಾಗಲಿ ನಾವು ಯಾವತ್ತೂ ಕೂಡ ನತು ಸ್ಮರೇತ್, ಅವುಗಳ ಕುರಿತು ಶ್ರವಣನೂ ಮಾಡಬಾರ್ದು, ಮನನವೂ ಮಾಡಬಾರ್ದು, ಧ್ಯಾನವೂ ಮಾಡಬಾರ್ದು. ಏನಾದರೂ ಅದನ್ನು ಮಾಡುವುದಿದ್ದರೆ ಅಂಗಾನಿ ಅನ್ಯಾಹ ಪರಿವಾರತೆಯೇ ಇವತ್ತು, ಇವರೆಲ್ಲ ಭಗವಂತನ ಪರಿವಾರಭೂತರಾದವರು, ಅಂಗಭೂತರಾದವರು ಭಗವಂತನಿಗೆ ಅಂತ ಇತರ ದೇವತೆಗಳನ್ನು, ಇತರ ಶಕ್ತಿಗಳನ್ನು, ಇತರ ಪ್ರಾಜ್ಞರಾದವರನ್ನು, ದೇವ ಋಷಿ ಪಿತೃಪ ಚಕ್ರವರ್ತಿಗಳು ಮನುಷ್ಯರು ಅಂತ ಏನೋ 5 ವಿಭಾಗ ಇದೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ. ಈ 5ರನ್ನು ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದವರು ಅಂತ ನೆನಪಿಸಬೇಕು. ಅದನ್ನು ಬಿಟ್ಟು ಆ ಭಗವಂತನ ಸನ್ನಿಧಾನವೊಂದನ್ನು ಆ ಸಂದರ್ಭದಲ್ಲಿ ಮರೆತು ಅವ್ರ ಗುಣಗಾನವನ್ನು ಮಾತ್ರ ನಾವು ಮಾಡಲಿಕ್ಕೆ ಹೋಗಿಬಿಟ್ರೆ ಅದು ರಾಜಸವೋ, ಇನ್ನೂ ಹದ ತಪ್ಪಿದರೆ ತಾಮಸವೋ ಆಗಿಬಿಡುವಂಥ ಒಂದು ಎಚ್ಚರ ಇದೆ. ಹೀಗೆ ಮನುಷ್ಯನಿಗೆ ಇದು ಮೂಲಭೂತವಾದ ಒಂದು ಸ್ವಭಾವ. ಭಗವಂತ ಈ 5,000 ವರ್ಷದ ಹಿಂದೆ ಅವತರಿಸಿಯೂ ಕೂಡ, ನಮ್ಮ ನಡುವೆ ಅವತರಿಸಿಯೂ ಕೂಡ, ನಮ್ಮ ಶ್ರವಣಕ್ಕೆ, ಮನನಕ್ಕೆ, ಧ್ಯಾನಕ್ಕೆ ಯೋಗ್ಯವಾದ ಸಂಗತಿಗಳನ್ನು, ಲೀಲೆಗಳನ್ನು ತೋರಿಸಿಯೂ ಕೂಡ ನಮಗದನ್ನು ಇವತ್ತು ಬಿಡುವ ಪ್ರಸಂಗ ಬಂದುಬಿಟ್ಟಿದೆ. ನಾವು ಅದೊಂದನ್ನು ಬಿಟ್ಟು ಇನ್ಯಾವುದಕ್ಕೂ ಅಂಟಿಕೊಂಡಿದ್ದೇವೆ. ಅದನ್ನೇ ಪ್ರತಿಪಾದನೆ ಮಾಡುವುದಕ್ಕಾಗಿ ನಮ್ಮ ಜೀವನ ಎಲ್ಲ ಮೀಸಲಾಗಿಟ್ಬಿಟ್ಟಿದ್ದೇವೆ. ಹಾಗಿರುವಾಗ ಒಂದು ವೇಳೆ ಭಗವಂತ ಅವತರಿಸಿದೇನೇ ಹೋಗಿದ್ದರೆ, ಕಾಲತಃ, ದೇಶತಃ, ಸಂಬಂಧತಃ ಕೂಡ ಭಗವಂತ ನಮಗೆ ಬಹಳ ದೂರ ಆಗಿಬಿಟ್ಟಿದ್ರೆ ನಾವೇನು ಮಾಡ್ತಿದ್ವಿ? ಎಲ್ಲಿಯೋ ಶ್ವೇತದ್ವೀಪದಲ್ಲಿಯೋ, ಅನಂತಾಸನದಲ್ಲೋ, ವೈಕುಂಠದಲ್ಲಿಯೋ ಕೂತ್ಕೊಂಡು ಅಲ್ಲಿಂದ ಸೃಷ್ಟ್ಯಾದ್ಯಷ್ಟಕವನ್ನು ಮಾಡುವ ಭಗವಂತನನ್ನು ನಾವು ಹೇಗೆ ನೆನೀತಾ ಇದ್ವಿ? ಇದು ನಮ್ಮ ಸ್ಥಿತಿ ಆಗಿಬಿಡ್ತದೆ. ಅದಕ್ಕಾಗಿ ಭಗವಂತ ಮಾಡಿದರೂ ಕೂಡ ನಾವು ಅದನ್ನು ಮಾಡ್ತಾ ಇಲ್ಲ, ಅದನ್ನು ಸ್ಮರಣ ಮಾಡ್ತಾ ಇಲ್ಲ, ಶ್ರವಣ ಮಾಡ್ತಿಲ್ಲ ಅಂತ ಅನ್ನೋದು ಮತ್ತೊಂದು ದುರಂತದ ಸಂಗತಿ. ಹೀಗೆ ಸ್ಮರಿಸಿದರೆ ಅವನನ್ನು ಕುರಿತು ಶ್ರವಣ ಮಾಡಬೇಕು. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ. ಭಗವಂತನ ಸಾಕ್ಷಾತ್ಕಾರ ಸಂಪಾದನೆ ಮಾಡಬೇಕು, ಅದಕ್ಕಾಗಿ ಶ್ರವಣ ಮಾಡಬೇಕು, ಅದಕ್ಕಾಗಿ ಮನನ ಮಾಡಬೇಕು, ಅದಕ್ಕಾಗಿ ಧ್ಯಾನ ಮಾಡಬೇಕು. ಇದನ್ನು ಉಳಿದದ್ದು ಯಾವುದನ್ನು ಕೂಡ ಮಾಡಿ ಏನೂ ಉಪಯೋಗವಿಲ್ಲ ಅಂತ ಅದರ ತಾತ್ಪರ್ಯ. ಇದು ಇಲ್ಲಿಯೂ ಕೂಡ ಶ್ರವಣಸ್ಮರಣಾರ್ಹಾಣಿ ನಾಮಾನಿ ಶ್ರವಣಾರ್ಹಾಣಿ ನಾಮಾನಿ ಸ್ಮರಣಾರ್ಹಾಣಿ ರೂಪಾನಿ ಕರಿಷ್ಯನ್ ಅವಾತರತ್ ಅಂತ ಇದು ವಿಜಯಧ್ವಜರ ವ್ಯಾಖ್ಯಾನ. ನಾವು ಶ್ರವಣ ಮಾಡಲಿಕ್ಕೆ ಬೇಕಾದ ನಾಮಗಳು, ಹಾಗೆ ಸ್ಮರಣ ಮಾಡಲಿಕ್ಕೆ ಬೇಕಾದಂಥ ರೂಪಗಳು. ಭಗವಂತನ ನಾಮಗಳನ್ನು ಕೇಳುವುದು, ಭಗವಂತನ ರೂಪವನ್ನು ಸ್ಮರಿಸುವುದು ಅಂತ. ಇಲ್ಲಿ ಭಗವಂತನ ನಾಮದ ಕುರಿತಾಗಿಯೂ ರೂಪದ ಕುರಿತಾಗಿಯೂ ಎರಡರ ಕುರಿತಾಗಿಯೂ ಶ್ರವಣ ಮಾಡಬಹುದು. ಇದು ನನ್ನ ವ್ಯಾಖ್ಯಾನ. ಶಾಸ್ತ್ರಗಳ ಮೂಲಕ ಶ್ರವಣ ಮಾಡುವುದು, ಅದಾದ ಮೇಲೆ ಆ ನಾಮಗಳನ್ನು ನಾವು ಏಕಾಂತದಲ್ಲಿ ಅದರ ಅರ್ಥದ ಅನುಸಂಧಾನದ ಮೂಲಕ ಚಿಂತಿಸುವುದು, ಮತ್ತು ಅದನ್ನು ಧ್ಯಾನಿಸುವುದು ಕೂಡ, ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನಿಸುವುದು ಕೂಡ. ಹೀಗೆ ಶ್ರವಣ, ಸ್ಮರಣ ಮತ್ತು ಧ್ಯಾನ ಅಂತ ಅನ್ನೋದು ಈ ನಾಮಕ್ಕೂ ಕರ್ಮಕ್ಕೂ ಎಲ್ಲದಕ್ಕೂ ಸಂಬಂಧಪಡ್ತದೆ ಅಂತ ನಾವು ಅದನ್ನು ಭಾವಿಸಬೇಕು. ಈ ಮುಂದಿನ ಶ್ಲೋಕ ಇದೆ. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತಯೇವ ಪಶ್ಯಂತ್ಯಚಿರೇಣ ತಾವಕಂ ಭವ ಪ್ರವಾಹವು ಪರಮಂ ಪದಾಂಬುಜಂ. ನಿನ್ನ ಪಾದಕಮಲ ಏನಿದೆ ಅದು ಈ ಸಂಸಾರದ ಪ್ರವಾಹ ಏನಿದೆ, ಆ ಪ್ರವಾಹಕ್ಕೆ ನೌಕೆ ಇದ್ದಂತೆ. ಆ ಸಂಸಾರದ ಪ್ರವಾಹದಿಂದ ನಮ್ಮನ್ನು ದಾಟಿಸುವಂತಹ ಒಂದು ಪಾದಕಮಲ ನಿನ್ನದು. ಆ ಪಾದಕಮಲವನ್ನು ನಾವು ಹಿಡ್ಕೊಂಡು ಬಿಟ್ಟರೆ, ನಮ್ಮನ್ನೇ ನೋಡಿದ್ದೇವೆ, ಅದನ್ನು ಮುಳುಗುವವನಿಗೆ ಹುಲ್ಲು ಕಡ್ಡಿಯೂ ದೊಡ್ಡ ಆಸರೆ ಆಗಿಬಿಡ್ತದೆ ಅಂತ.
ಹಾಗಿರುವಾಗ ಭಗವಂತನ ಪಾದಕಮಲವೇ ನಮಗೆ ಸಿಕ್ಕಿಬಿಟ್ರೆ ಸಂಸಾರದ ಪ್ರವಾಹವನ್ನು ನಾವು ಅನಾಯಾಸವಾಗಿ ದಾಟಿ ಮುಗಿಸ್ತೇವೆ. ಯಾರು ಆ ಭಗವಂತನ ಪಾದಾಂಬುಜವನ್ನು ಕಾಣ್ತಾನೆ, ಅದನ್ನು ಯಾರು ದೊರಕಿಸಿಕೊಳ್ತಾನೆ ಅಂದರೆ ಶೃಣ್ವಂತಿ ಗಾಯಂತಿ, ಯಾರು ನಿನ್ನ ನಾಮಗಳನ್ನು ಮತ್ತು ನಿನ್ನ ಕುರಿತಾಗ ಶ್ರವಣ ಮಾಡ್ತಾರೆ, ಅದನ್ನು ಮುಂದೆ ಗಾನ ಮಾಡ್ತಾರೆ, ಹಾಗೆ ಗೃಣಂತಿ ಸ್ತೋತ್ರ ಮಾಡ್ತಾರೆ, ಸ್ಮರಂತಿ ಧ್ಯಾನಿಸ್ತಾರೆ, ನಂದಂತಿ ಇನ್ನೊಬ್ರು ಯಾರಾದರೂ ಧ್ಯಾನ ಮಾಡ್ತಾ ಇದ್ದರೆ, ಶ್ರವಣ ಮಾಡ್ತಾ ಇದ್ದರೆ, ಪ್ರವಚನ ಮಾಡ್ತಿದ್ರೆ ಅದನ್ನು ಅಭಿನಂದಿಸ್ತಾರೆ. ತವ ಈಹಿತ ಅಂದರೆ ನಿನ್ನ ಒಟ್ಟಾರೆ ಚೇಷ್ಟೆ, ನಿನ್ನ ವ್ಯಾಪಾರ, ನಿನ್ನ ಲೀಲೆ ಅಂತ ಅದರ ತಾತ್ಪರ್ಯ. ತಯೇವ ಇಂಥವ್ರು ಯಾರಿದ್ದಾರೆ, ತಯೇವ ಅಚಿರೇಣ ಭವಪ್ರವಾಹೋಪರಮಂ ಸಂಸಾರಸ್ಯ ಪ್ರವಾಹಸ್ಯ ಉಪರಮಃ ಅಂಥ ನಿನ್ನ ಪಾದಕಮಲವನ್ನು ಪಡಿತಾರೆ. ಯಾರಿಗೆ ಇದನ್ನು ಶ್ರವಣ ಮಾಡಲಿಕ್ಕೆ ಶಕ್ತಿ ಕಡಿಮೆ ಆಗ್ತದೆ, ಭಗವಂತ ಒಂದನ್ನು ಬಿಟ್ಟು ಉಳಿದ ಬಗ್ಗೆನೇ ಶ್ರವಣ ಮಾಡ್ತಾ ಕೂತಿರ್ತಾರೆ, ಅಂಥವರಿಗೆ ಈ ಪಾದಕಮಲ ಬೇಗ ಸಿಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಈ ಹಿತ ಅಂದರೆ ಚೇಷ್ಟೆ. ಇಲ್ಲಿ ಈ ಶೃಣ್ವಂತಿ ಗಾಯಂತಿ ಇತ್ಯಾದಿ ಶಬ್ದಗಳೇನಿವೆ ಅದನ್ನು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಕಾರರು. ಅದೊಂದನ್ನು ನಾವು ಗಮನಿಸಬಹುದು. ನಂದಂತಿ ಅಂದರೆ ಇನ್ನೊಬ್ಬರು ಮಾಡಿದ್ದನ್ನು, ನಂದಂತಿ ಅನ್ಯೈಹಿ ಕೀರ್ತಿಮಾನಂ ಅಭಿನಂದಂತಿ ಶ್ರೀಧರದ ವ್ಯಾಖ್ಯಾನದಲ್ಲಿ. ಇನ್ನೊಬ್ಬರು ಯಾರಾದರೂ ಕೀರ್ತನ ಮಾಡ್ತಿದ್ರೆ ಇದನ್ನು ಇವರು ಹೊಟ್ಟೆ ಕಿಚ್ಚು ಪಡದೆ ಅದನ್ನು ಅಭಿನಂದಿಸ್ತಾರೆ. ಅಂಥ ನಿನ್ನ ಪಾದಕಮಲವನ್ನು ನಾವು ಕೂಡ ಧ್ಯಾನಿಸಬೇಕು. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಬಂದಿರುವಂಥದ್ದು. ಶೃಣ್ವಂತಿ ವಕ್ತೃ ಸಾನ್ನಿಧ್ಯ, ಈ ಕೇಳ್ತಾರೆ, ತಾವು ಕೇಳ್ತಾರೆ, ವಕ್ತೃ ಸಾನ್ನಿಧ್ಯ ಗೃಣಂತಿ, ಯಾರಾದರೂ ಹೇಳುವವರಿದ್ದರೆ ಮೊದಲು ಕೇಳ್ತಾರೆ, ಗೃಣಂತಿ ಶ್ರೋತ್ರ ಸಾನ್ನಿಧ್ಯ, ಕೇಳುವವರಿದ್ದರೆ ತಾವು ಹೇಳ್ತಾರೆ, ಗೃಣಂತಿ ಅಂದರೆ ಸ್ತೋತ್ರ ಮಾಡ್ತಾರೆ. ತದುಭಯ ಸನ್ನಿಧೌಚ ಸ್ವಯಂ ಗಾಯಂತಿ ಸ್ಮರಂತಿ ನಂದಂತಿ ಚ, ಇದು ವೀರರಾಘವರ ವ್ಯಾಖ್ಯಾನ. ಹೇಳುವವರೂ ಇದ್ದಾರೆ, ಕೇಳುವವರೂ ಇದ್ದಾರೆ ಅಂದರೆ ಸ್ವಯಂ ಗಾಯಂತಿ, ತಾವು ಹಾಡ್ತಾರೆ, ತಾವು ಸ್ಮರಿಸ್ತಾರೆ ಕೂಡ, ನಂದಂತಿ ಅಭಿನಂದಿಸ್ತಾರೆ ಕೂಡ. ಸಯೇವ ಭವಪ್ರವಾಹಸ್ಯ ಸಂಸಾರ ಪ್ರವಾಹಸ್ಯ ಉಪರಮಃ ಯಸ್ಮಾತ್ ತತ್ತಾವಕಂ ತ್ವದೀಯಂ ಪದಾಂಬುಜಂ ಅಚಿರೇಣ ಪಶ್ಯಂತಿ. ಅಂಥ ನಿನ್ನ ಪಾದಕಮಲಗಳನ್ನು ಅವರು ಶೀಘ್ರವಾಗಿ ಕಾಣಬಲ್ಲವರಾಗ್ತಾರೆ ಅಂತ ಅದರ ತಾತ್ಪರ್ಯ. ಇಲ್ಲಿ ವಿಜಯಧ್ವಜರ ಮತ್ತು ಯಾದವಾರರ ವ್ಯಾಖ್ಯಾನ ಹೇಳಿದ್ದಲ್ಲದೆ ಶ್ರೀಧರಿಯ ಮತ್ತು ವೀರರಾಘವಿಯ ಅದನ್ನು ಹೇಳಿದ್ದೇನೆ. ರಾಧಾಕೃಷ್ಣರು ಅಲ್ಲಿ ವಿಶೇಷ ವಿಷಯಗಳನ್ನೇನು ಹೇಳಲಿಲ್ಲ, ಆದ್ದರಿಂದ ಅದರಲ್ಲಿ ನಾನು ಹೆಚ್ಚು ಪ್ರಸ್ತುತಪಡಿಸಿಲ್ಲ. ಅಭೀಕ್ಷ್ಣಶಃ ಮತ್ತೆ ಅದನ್ನೇ ಮಾಡಬೇಕು. ಸಮಯ ಸಿಕ್ಕಾಗೆಲ್ಲ ಭಗವಂತನ ಕುರಿತು ಧ್ಯಾನ ಮಾಡಬೇಕೇ ಹೊರತು ಇನ್ಯಾವುದೇ ವಿಷಯಗಳನ್ನು ಧ್ಯಾನ ಮಾಡಬಾರ್ದು. ಅದರ ಕುರಿತಾಗಿ ಶ್ರವಣ ಮಾಡಿ ನಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬಾರ್ದು. ಇದೊಂದು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾದಂಥ ಒಂದು ಸಂದೇಶ. ಲೌಕಿಕ ವಿಷಯಗಳನ್ನು, ಪ್ರಾಪಂಚಿಕ ವಿಷಯಗಳನ್ನು ಕುರಿತು ಶ್ರವಣ ಮಾಡಬಾರ್ದು, ಮರಣ ಮಾಡಬಾರ್ದು, ಧ್ಯಾನ ಮಾಡಬಾರ್ದು ಅಂತ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಅವುಗಳನ್ನು ಬಿಟ್ಟು ಬಿಡ್ತೇವೆ. ಅಧ್ಯಾತ್ಮವನ್ನು ನಾವು ಅನುಸರಿಸ್ತಾ ಇದ್ದೀವಿ, ಧರ್ಮವನ್ನು ಅನುಸರಿಸ್ತಾ ಇದ್ದೀವಿ, ಅಧ್ಯಾತ್ಮದ ಮಾರ್ಗದಲ್ಲಿದ್ದೀವಿ ಅಂತ ಭ್ರಮೆ ಇಟ್ಕೊಂಡು ಅಧ್ಯಾತ್ಮದ ಮುಸುಕನ್ನೇ ಹೊದ್ದಂತಹ ಕೆಲವು ಅನಾಧ್ಯಾತ್ಮಿಕ ವಸ್ತುಗಳನ್ನು, ಅನಾಧ್ಯಾತ್ಮಿಕ ವ್ಯಕ್ತಿಗಳನ್ನು, ಭಗವಂತನ ಸ್ಮರಣೆಯಿಂದ ನಮ್ಮನ್ನು ವಿಮುಖರನ್ನಾಗಿ ಮಾಡುವ ವ್ಯಕ್ತಿಗಳನ್ನು, ವಸ್ತುಗಳನ್ನು ನಾವು ನಮಗೇ ಗೊತ್ತಿಲ್ಲದಂತೆ ಆರಾಧನೆ ಮಾಡುವ ಒಂದು ಪ್ರಪಾತಕ್ಕೆ ಇಳಿದು ಬಿಟ್ಟಿರ್ತೇವೆ. ನೇರವಾಗಿ ಇದು ಪ್ರಾಪಂಚಿಕ ವಸ್ತುವೇ ಅಂತ ಗೊತ್ತಿದ್ದರೆ, ಗೊತ್ತಾಗುವಂತೆ ನೇರವಾಗಿ ಸ್ಪಷ್ಟವಾಗಿಯೇ ಇದ್ದರೆ, ಅದರ ಸ್ವಭಾವವೇ ಆಗಿದ್ದರೆ ಅದನ್ನು ಬಿಟ್ಟು ಬಿಡ್ಬೋದು. ಆದರೆ ಅಧ್ಯಾತ್ಮದ ಮುಸುಕಿರ್ತದೆ, ಕೆಲವು ಕಡೆ ಅಧ್ಯಾತ್ಮದ ಸ್ವಲ್ಪ ಟಚ್ ಇರ್ತದೆ, ಧಾರ್ಮಿಕತೆಯ ಸ್ಪರ್ಶ ಇರ್ತದೆ. ಅಂಥ ವಸ್ತುಗಳು ಅಂಥ ವ್ಯಕ್ತಿಗಳು ನಮ್ಮನ್ನು ಹೆಚ್ಚು ಭ್ರಾಂತರನ್ನಾಗಿ ಮಾಡಿಬಿಡ್ತವೆ. ನಾವು ನಮ್ಮ ಸಮಯವನ್ನೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅದರ ಮಹಿಮೆಯನ್ನು ಹೊಗಳುವುದರಲ್ಲಿ ನಾವು ತೊಡಗಿಬಿಡ್ತೇವೆ. ಇದು ನಮ್ಮನ್ನು ಮೋಸಗೊಳಿಸುವಂಥ ಸಂಗತಿ. ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಅದರೊಂದಿಗೆ ಈ 39ನೇ ಶ್ಲೋಕ ಅದರ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.